ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ. ಇವಾಗಿನ ಟಾಪಿಕ್ ಬಂದು ಒಂದು ಸಿಂಪಲ್ ಆಗಿ ಒಂದು ನ್ಯಾಚುರಲ್ ಆಗಿ ಅಂದರೆ ಯಾವುದೇ ರೀತಿಯ ಈ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸದೆ ಈ ಸಾವಯವ ರೀತಿಯಲ್ಲಿ ಆಗುವ ಗೊಬ್ಬರವನ್ನು ಮಾತ್ರ ಉಪಯೋಗಿಸ್ಕೊಂಡು ಹೈಬಿಸ್ಕಸ್ ಸ್ಟೆಮ್ ಕಟ್ಟಿಂಗ್ಸ್ನ ಗಿಡವಾಗಿ ಹೇಗೆ ಬೆಳೆಸೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಇಲ್ಲಿ ನಮ್ಮ ಮನೆಯ ಹಿತ್ತಲಲ್ಲೇ ಬೆಳೆದಿರುವಂಥ ಒಂದು ಹೈಬಿಸ್ಕಸ್ ವೆರೈಟಿನ. ಇದು ಒಂದು ಕಾರ್ಡ್ ವೆರೈಟಿ ಹೈಬಿಸ್ಕಸ್ ತುಂಬ ವೆರೈಟೀಸ್ ಇದೆ. ಅದು ನೀವು ನೋಡೇ ಇರ್ತೀರ, ಒಂದು ನರ್ಸರಿಗೆ ಹೋದರೆ ಎಷ್ಟು ಬಣ್ಣದ ಹೂಗಳನ್ನು ಹೈಬಿಸ್ಕಸ್ ಹೂಗಳನ್ನ ನೋಡಿರ್ತೀರ. ತುಂಬ ವೆರೈಟೀಸ್ ಇರುತ್ತೆ. ಇದು ಬಂದು 8x12 ಕವರ್. ಇದರಲ್ಲಿ ಸಾಕಷ್ಟು ಡ್ರೈನೇಜ್ ಹೋಲ್ಸ್ಗಳಿರ್ತವೆ. ಹಾಗಾಗಿ ಇನಿಷಿಯಲ್ ಸ್ಟೇಜಲ್ಲಿ ಇದೊಂದು ಸೂಟಬಲ್ ಅಂತ ಇದನ್ನು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ನೆಕ್ಸ್ಟ್ ಸಾಯಿಲ್ ಮಿಕ್ಸ್ನ ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಯಾವುದೇ ರೀತಿಯ ಪಾಟಿಂಗ್ ಮಿಕ್ಸ್ ಆಗಿರಲಿ ಅಥವಾ ಕಂಪೋಸ್ಟ್ ಸಾಯಿಲ್ ಆಗಿರಲಿ ಯಾವುದನ್ನು ಪರ್ಚೇಸ್ ಮಾಡಿಲ್ಲ. ಇಲ್ಲಿ ನಮ್ಮ ಮನೆಯ ಅಂಗಳದಲ್ಲೇ ಇರುವಂಥ ಒಂದು ಜಾಗ. ಇಲ್ಲಿ 2 ಗಸಗಸೆ ಮರ ಇದೆ. ಗಸಗಸೆ ಮರ ಅಂದರೆ ಸಾಮಾನ್ಯವಾಗಿ ಗೊತ್ತಿರುತ್ತಲ್ಲ, ಹಣ್ಣು ಬರುತ್ತಲ್ಲ ಒಂದು ಕೆಂಪುಗೆ, ಎಲ್ಲರೂ ಸಾಮಾನ್ಯವಾಗಿ ನೋಡಿರ್ತೀರ. ಈ ಹೋಟೆಲ್ಸ್ ಮುಂದೆ ಆಗಲಿ ಹಾಗಿರಲಿ ಈ ನೆರಳಿಗೋಸ್ಕರ ಹಾಕ್ಕೊಂಡಿರ್ತಾರೆ. ಸೊ ಅದು ಎಷ್ಟು ಬೇಗ ಬೆಳೆಯುತ್ತೆ, ಎಷ್ಟು ಹಣ್ಣು ಬಿಡುತ್ತೆ, ಎಷ್ಟು ಹೂವು ಎಲೆ ಉದುರುತ್ತೆ, ಆ ಬುಡದಲ್ಲಿರೋ ಜಾಗನೇ ಇದು. ಸುಮಾರು ಒಂದು 5 ವರ್ಷದಿಂದ ಆ ಮರದ ಬುಡದಲ್ಲಿ ಆ ಎಲೆಗಳು, ಆ ಹಣ್ಣುಗಳು ಉದ್ರಿ ಆ ಸತ್ತ ಎಲೆಗಳು ಅಥವಾ ಆ ಕೊಳೆತ ಹಣ್ಣುಗಳು ಗೊಬ್ಬರವಾಗಿ ಮಣ್ಣನ್ನು ತುಂಬ ಎನ್ರಿಚ್ ಮಾಡಿರುತ್ತೆ, ಫರ್ಟೈಲ್ ಸಾಯಿಲ್ ಆಗಿ ಮಾಡಿರುತ್ತೆ ಅಂದ್ಕೊಂಡು ಈ ಮಣ್ಣನ್ನೇ ನಾನು ಒಂದು ಕಂಪೋಸ್ಟ್ ಸಾಯಿಲ್ ಆಗಿ ಯೂಸ್ ಮಾಡ್ಕೋತೀನಿ. ಈ ಜಾಗದಲ್ಲಿ ಅಂದರೆ ಆ ಮರದ ಬುಡದಲ್ಲಿ ಆ ಶೇಡ್ನೆಸ್ಸಲ್ಲಿ ಯಾವುದೇ ರೀತಿಯ ಹುಲ್ಲು ಕೂಡ ಬೆಳೆದಿಲ್ಲ, ಸಣ್ಣ ಹುಲ್ಲು ಕೂಡ ಬೆಳೆದಿಲ್ಲ ಆದರೂ ಈ ಮಳೆಗಾಲದಲ್ಲೂ ಕೂಡ. ಹಾಗಾಗಿ ಈ ಮಣ್ಣಿನ ಸತ್ವವನ್ನು ಹೀರ್ಕೊಳ್ಳೋಕ್ಕೆ ಯಾವುದೇ ಹುಲ್ಲು ಕೂಡ ಬೆಳೆದಿಲ್ಲ. ಹಾಗಾಗಿ ಇದು ಒಂದು ಫರ್ಟಿಲೈಸ್ಡ್ ಎನ್ರಿಚ್ಡ್ ನ್ಯೂಟ್ರಿಯೆಂಟ್ಸ್ ಎನ್ರಿಚ್ಡ್ ಸಾಯಿಲ್ ಅಂದ್ಕೊಂಡು ಸದ್ಯ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಇದನ್ನೇ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಆ ಮಣ್ಣನ್ನೇ ಆ ದೊಡ್ಡ ಎಮ್ಟೆಗಳನ್ನೇ ಪುಡಿ ಮಾಡಿಕೊಂಡು ಒಂದು ಸಾಯಿಲ್ನ ಲೂಸ್ ಮಾಡಿಕೊಂಡು ಅದನ್ನ ಕವರಲ್ಲಿ ಹಾಕೋತಾ ಇದ್ದೀನಿ. ಇದು ನನಗೆ ಸೂಕ್ತವಾಗಿದೆ. ಇಲ್ಲಿ ನಾನು ಯಾವುದೇ ಇದು ಕಡ್ಡಿ ಕಸ ಅಂದ್ಕೊಂಡು ಬೇರ್ಪಡಿಸ್ತಾ ಇಲ್ಲ ಅಥವಾ ಎಲ್ಲನೂ ಹಾಕೋತಾ ಇದ್ದೀನಿ. ಎಲ್ಲನೂ ಗೊಬ್ಬರದ ಮೂಲನೇ ಅಲ್ವಾ. ಸೊ ಇದು ನನಗೆ ಸೂಕ್ತವಾಗಿದೆ, ನನಗೆ ಅನುಕೂಲವಾಗಿದೆ. ಬಟ್ ಬೇರೆಯವರೆಲ್ಲ ಏನು ಮಾಡಬೇಕಪ್ಪ, ಎಲ್ಲರಿಗೂ ಭೂಮಿನೇ ಇರಲ್ವಲ್ಲ, ಎಲ್ಲರಿಗೂ ಜಮೀನೇ ಇರಲ್ವಲ್ಲ. ಕೆಲವರೆಲ್ಲ ಈ ಟೆರೇಸ್ ಗಾರ್ಡನಿಂಗ್ ಮಾಡ್ತಿರ್ತಾರೆ. ಈ ಗಿಡಗಳನ್ನ, ಹೂವಿನ ಗಿಡಗಳನ್ನ, ಈ ಕೆಲವು ಆರ್ನಮೆಂಟ್ಸ್ ಗಿಡಗಳನ್ನ ಪಾಟಲ್ಲ ಅಥವಾ ಸಣ್ಣ ಕಂಟೈನರ್ಸಲ್ಲಿ ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿರ್ತಾರೆ. ಅವರೆಲ್ಲ ಏನು ಮಾಡಬೇಕು, ಎಲ್ಲಿ ಹೋಗಿ ಹುಡಿಕೊಂಬರ್ಬೇಕು ಅಂದರೆ ಸೊ ಅವರ ಅನುಕೂಲ ತಕ್ಕಂತೆ ಅವರು ಮಾಡ್ಕೊತಾರೆ. ಈ ಪಾಟ್ಸ್ಗಳಲ್ಲಿ ಮಣ್ಣು ಸ್ವಲ್ಪ ಇರುತ್ತೆ, ಗಿಡಕ್ಕೆ ಬೇಕಾದಷ್ಟು ನ್ಯೂಟ್ರಿಯೆಂಟ್ಸ್ ಆ ಮಣ್ಣಲ್ಲಿ ಸಾಕಾಗಲ್ಲ. ಸೊ ಅದಕ್ಕೆ ಬೇಕಂತೆ ಈ ಪಾಟಿಂಗ್ ಮಿಕ್ಸ್ ಮಾಡ್ಕೋತಾರೆ. ಕಂಪೋಸ್ಟ್ ಆಗಲಿ ಫರ್ಟಿಲೈಸರ್ಸ್ ಆಗಲಿ ಇಂಜೆಕ್ಟ್ ಮಾಡ್ಕೋತಾರೆ, ಅವಶ್ಯಕತೆ ಇದೆ. ಸದ್ಯಕ್ಕೆ ನಾನು ನನಗೆ ಬೇಕಾದಂಗೆ ಸಾಯಿಲ್ನ ರೆಡಿ ಮಾಡಿಕೊಂಡೆ. ಸೊ ನೆಕ್ಸ್ಟ್ ಸ್ಟೆಪ್ ಬನ್ನಿ ಸ್ಟೆಮ್ ಕಟ್ಟಿಂಗ್ಸ್ನ ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ನಾನು ಆಗಲೇ ತೋರಿಸಿದ್ನಲ್ಲ, ಆ ಮರದಲ್ಲೇ ನಾನು ಒಂದು ಮೆಚ್ಯೂರ್ಡ್ ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡಿಕೊಂಡೆ. ಅದನ್ನು ಕಟ್ ಮಾಡ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 4 ಸಣ್ಣ ಪೀಸ್ ಮಾಡ್ಕೊತೀನಿ. ಈ ಸ್ಟೆಮ್ ಬಂದು ಒಂದು 2 ಸೆಂಟಿಮೀಟರ್ ದಪ್ಪ ಇದೆ. ನಾನು ಯಾವಾಗಲೂ ಇಷ್ಟು ದಪ್ಪದೇ ಚೂಸ್ ಮಾಡ್ಕೊಳ್ಳೋದು. ಈ ಸಣ್ಣ ಸೈಜಲ್ಲೂ ಬರುತ್ತೆ, ಬಟ್ ಇದು ನನಗೆ ಇಷ್ಟು ದಪ್ಪ ಚೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಈ ನೋಟ್ಸ್ ಮೂಲಕ ಈ ಚಿಗುರೆಲ್ಲ ತುಂಬ ಬೇಗ ಬರುತ್ತೆ. ನಾನು ಒಂದು ಮೇನ್ ಟ್ರಂಕ್ ಇಟ್ಕೊಂಡು ಈ ಸೈಡ್ ಬ್ರಾಂಚಸ್ನ ಸ್ವಲ್ಪ ಹಾಗೆ ಇಟ್ಕೋತೀನಿ.
ಆಮೇಲೆ ಈ ಎಕ್ಸ್ಟ್ರಾ ಲೀವ್ಸ್ನೆಲ್ಲ ತೆಗೆದ್ಬಿಡ್ತೀನಿ. ಯಾಕಂದರೆ ಅದು ಆ ಚಿಗುರು ಬೆಳೆಯೋದು ಗೊತ್ತಾಗಲ್ಲ. ಆಮೇಲೆ ಅವಕ್ಕೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಥರ ಆಗುತ್ತೆ. ಹಾಗಾಗಿ ನಾನು ಇದನ್ನು ಈ ರೀತಿಯಲ್ಲಿ ತೆಗೋತೀನಿ. ಡೈರೆಕ್ಟಾಗಿ ಆ ನೋಡ್ ಹಿಡ್ಕೊಂಡು ಎಳೆಯಲ್ಲ. ಯಾಕಂದರೆ ಆ ಗಿಣ್ಣು ಅಂತಾರಲ್ಲ, ಅದಕ್ಕೆ ಗಾಯ ಆಗಬಾರ್ದು. ಅಂದರೆ ಅದು ಸಿಪ್ಪೆ ಸ್ವಲ್ಪನೂ ಈ ಥರ ಈ ರೀತಿಲಿ ಸ್ವಲ್ಪ ಅದು ಎಕ್ಸ್ಪೋಸ್ ಆಗಬಾರ್ದು. ಈ ಏರ್ಗೆ, ಗಾಳಿಗೆ, ಬೆಳಕಿಗೆ, ಬಿಸಿಲಿಗೆ ಎಕ್ಸ್ಪೋಸ್ ಆಗಬಾರ್ದು ಅನ್ನೋ ರೀತಿಲಿ ನಾನು ತುದಿಯಲ್ಲಿ, ಎಲೆಯ ತುದಿಯಲ್ಲಿ, ಎಲೆ ಗೊಂಚಲ ತುದಿಯಲ್ಲಿ ಮಾತ್ರ ಮುಡ್ಕೋತೀನಿ ಈ ರೀತಿಯಲ್ಲಿ. ಹಾಗೆ ಎಲೆನೂ ಕೂಡ ಪೂರ್ತಿಯಾಗಿ ರಿಮೂವ್ ಮಾಡಲ್ಲ, ಸ್ವಲ್ಪ ಇಟ್ಕೋತೀನಿ. ಹೀಗೆ ನಾನು ಇದನ್ನ ಒಂದು 4 ಕಟ್ಟಿಂಗ್ಸ್ ಮಾಡ್ಕೋತೀನಿ. ಒಂದು ಕಟ್ಟಿಂಗಲ್ಲಿ ಒಂದು ಸಾಕಷ್ಟು 2 ನೋಡು ಭೂಮಿ ಮಣ್ಣಿನ ಒಳಗೆ ಹೋಗಬೇಕು. ಮೇಲೆ ಒಂದು 5 ಇಂದ 6 ನೋಡು ಬಂದರೆ ಸಾಕು. ಈ ಸಣ್ಣ ಸಣ್ಣ ಬ್ರಾಂಚಸ್ ಇರುತ್ತಲ್ಲ, ಅದರಲ್ಲೂ ನೋಟ್ಸ್ ಇರುತ್ತಲ್ಲ, ಅದರಲ್ಲೂ ಕೂಡ ಚಿಗುರು ಬರುತ್ತೆ. ಸೊ ಹಾಗಾಗಿ ಆ ಸಣ್ಣ ಸಣ್ಣ ಬ್ರಾಂಚಸ್ನು ನಾನು ತೆಗಿಯಲ್ಲ. ನಾನು ಹೀಗೆ ಕಟ್ಟಿಂಗ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. 1-2 ಎಳೆ ಮಾತ್ರ ಬಿಟ್ಕೊಂಡಿದ್ದೀನಿ. ಯಾಕಂದರೆ ಅದು ಭೂಮಿಲಿ ನೆಟ್ಟ ಮೇಲೆ ಅದು ಗಿಡ ಅದು ಜೀವ ಪಡ್ಕೋತಿದೆಯಾ ಅಥವಾ ಪೂರ್ತಿಯಾಗಿ ಸಾಯ್ತೀಯಾ ಅಂತ ಗೊತ್ತಾಗಬೇಕು. ಆ ಎಲೆ ಮೂಲಕನೇ ಗೊತ್ತಾಗೋದು. ಪೂರ್ತಿಯಾಗಿ ಸತ್ತೋದ್ರೆ ಅದೆಲ್ಲ ಎಲೆ ಎಲ್ಲ ಫುಲ್ ಡ್ರೈ ಒಣಗೋಗುತ್ತೆ. ಅಥವಾ ಕಲರ್ ಹಾಗೆ ಉಳಿಸ್ಕೊಂಡಿದ್ರೆ ಅದು ಪಡ್ಕೋತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ನಾನಿಲ್ಲಿ ಅಲೋವೆರಾನ ಏನೋ ಒಂದು ಟ್ರಯಲ್ ಆ್ಯಂಡ್ ಎರರ್ ಮಾಡೋಣ ಅಂತ ಈ ಅಲೋವೆರಾನ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈ ಅಲೋವೆರಾಯಿಂದ ತುಂಬ ಬೆನಿಫಿಟ್ಸ್ ಇದೆ. ಇದು ಒಂದು ರೂಟಿಂಗ್ ಹಾರ್ಮೋನ್ ಆಗಿ ಗಿಡಕ್ಕೆ ಬೆಳವಣಿಗೆಗೆ ರೂಟ್ಸ್ ಎಲ್ಲ ಚೆನ್ನಾಗಿ ಹೆಲ್ತಿಯಾಗಿ ಗ್ರೋ ಆಗೋಕ್ಕೆ ಸಹಾಯ ಮಾಡುತ್ತೆ. ಸೊ ಇಲ್ಲಿ ನಾನು ಸಣ್ಣ ಸಣ್ಣ ಕಡ್ಡಿನ ಚೂಸ್ ಮಾಡಿದ್ದೀನಿ. ಯಾಕಂದರೆ ಮುಂಚಿತವಾಗಿ ನಾನು ಸಣ್ಣ ಸಣ್ಣ ಕಡ್ಡಿ ಯೂಸ್ ಮಾಡಿದ್ರಿಂದ ಅಷ್ಟು ಚೆನ್ನಾಗಿ ಚಿಗುರು ಬಂದಿರಲಿಲ್ಲ. ಆದರೆ ಈಗ ಈ ಅಲೋವೆರಾ ಪೀಸ್ನ ಯೂಸ್ ಮಾಡೋದ್ರಿಂದ ನೋಡೋಣ ಹೊಸದಾಗಿ ಏನಾದರೂ ಚೇಂಜಸ್ ಕಾಣಿಸ್ಬೋದು ಅಂತ ಉದ್ದೇಶದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಪೂರ್ತಿಯಾಗಿ ಅಲೋವೆರಾ ಪೀಸ್ಗೆ ಇಂಜೆಕ್ಟ್ ಮಾಡಿ ಹಾಗೆ ಸಾಯಿಲ್ಗೆ ಹಾಗೆ ಇಡ್ತೀನಿ. ಈ ಅಲೋವೆರಾ ಪೀಸ್ ಜೊತೆ ಆ ಸ್ಟೆಮ್ ಕಟ್ಟಿಂಗ್ನ ಮಣ್ಣಿನೊಳಗೆ ಹಾಗೆ ಹಾಕ್ತೀನಿ. ಸುಮಾರು ಜನ ಸುಮಾರು ಟೆಕ್ನಿಕ್ಸ್ನ ಕಂಡುಕೊಂಡಿದ್ದಾರೆ. ಅವ್ರು ಜಸ್ಟ್ ಈ ಸ್ಟೆಮ್ ತುದಿನ ಅಲೋವೆರಾಗೆ ಹೆಜ್ಜಿಬಿಟ್ಟು ಹಾಗೆ ಮಣ್ಣೊಳಗೆ ಡೈರೆಕ್ಟಾಗಿ ಹಾಕೋತಾರೆ. ನಾನು ನೋಡೋಣ ಈ ಮೆಥಡು ನೋಡೋಣ, ಟ್ರಯಲ್ ಆ್ಯಂಡ್ ಎರರ್ ನೋಡೋಣ ಅಂದ್ಕೊಂಡು ಹಾಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಹೀಗೆ ರೆಡಿಯಾಗಿದೆ. ಪೀಸ್ ಸ್ವಲ್ಪ ದಪ್ಪ ಆಯಿತು ಅನಿಸುತ್ತೆ. ಇಲ್ಲಿ ಪರವಾಗಿಲ್ಲ, ಹಾಗೆಯೇ ಕಡ್ಡಿನೇ ಇನ್ನೂ ಸ್ವಲ್ಪ ಒಳಗೆ ತಳ್ಳಿದ್ರಾಯಿತು ಅಂದ್ಕೊಂಡು ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಇದೊಂದು ಪಾಟಲ್ಲಿ ಇದೊಂದು ಟ್ರಯಲ್ ಇಟ್ಕೊಂಡೆ. ಸೊ ಇನ್ನೊಂದು ಪಾಟಲ್ಲಿ ಇನ್ನೊಂದು ಸ್ವಲ್ಪ ದಪ್ಪಗಿರೋ ಕಡ್ಡಿನ ಚೂಸ್ ಮಾಡಿಕೊಂಡೆ. ಆ ಕಡ್ಡಿನ ವಿತ್ ಅಲೋವೆರಾ ಪೀಸ್ ಜೊತೆ ಮಣ್ಣಿನೊಳಗೆ ಸಂಪೂರ್ಣವಾಗಿ ಹಾಕ್ಕೊಂಡೆ. ಫಸ್ಟ್ ಟ್ರಯಲಲ್ಲಿ ನಾನು ಒಂದು ಕವರ್ನ ಮೇಲ್ಪದರಕ್ಕೆ ಕವರ್ನ ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ಸೆಕೆಂಡಲ್ಲಿ ಸುಮ್ಮನೆ ಹಾಗೆ ಡೈರೆಕ್ಟಾಗಿ ಎಕ್ಸ್ಪೋಸ್ ಬಿಡೋಣ ಅಂದ್ಕೊಂಡೆ. ಉಳಿದ 2 ಪಾಟಲ್ಲಿ ನಾನು ಮಾಮೂಲಿಯಾಗಿ ಯಾವ ರೀತಿ ಹಾಕ್ತೀನೋ ಹಾಗೆ ಕಡ್ಡಿನ ಡೈರೆಕ್ಟಾಗಿ ಸಾಯಿಲ್ ಒಳಗೆ ಹಾಕ್ಕೊಳ್ಳೋಣ ಅಂದ್ಕೊಂಡು 2 ಪಾಟ್ನ ಹಾಗೆ ಬಿಟ್ಕೊಂಡಿದ್ದೀನಿ. ಕೈಯಿಂದ ಬೇಕಾದ ರೀತಿಯಲ್ಲಿ ಹೋಲ್ಸ್ ಕೈಲೇ ಮಾಡ್ಕೋತೀನಿ. ಇಲ್ಲಿ ನಾನು ಬ್ರಾಂಚಸ್ನ ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು ಮೇನ್ ಟ್ರಂಕ್ ಅದು ದಪ್ಪಾಗಿರುತ್ತೆ, ಸೈಡ್ ಬ್ರಾಂಚಸ್ನ ಹಾಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಈ ದಪ್ಪಗಿನ ಬ್ರಾಂಚಲ್ಲಿ ಬರೋ ಚಿಗುರು ಎಷ್ಟು ಫಾಸ್ಟಾಗಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಥವಾ ಈ ಸೈಡಲ್ಲಿ ಬರೋ ಚಿಗುರು ಹೇಗೆ ಬೆಳೆಯುತ್ತೆ ಅದನ್ನ ಅಬ್ಸರ್ವ್ ಮಾಡೋಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ
ಇನ್ನೊಂದು ಕೊನೆಯ ಟ್ರಯಲ್ನಲ್ಲಿ ಫುಲ್ ಮಲ್ಟಿ ಬ್ರಾಂಚಸ್ ಇದೆ, ಅದಕ್ಕೆ ಮೇನ್ ಟ್ರಂಕೇ ಇಲ್ಲ, ಫುಲ್ ಮಲ್ಟಿ ಬ್ರಾಂಚಸ್ ಇದೆ. ಅದರೊಳಗೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಈ ಮೇನ್ ಓಪನ್ ಆಗಿರುತ್ತಲ್ಲ, ಈ ಸ್ಟೆಮ್ ಮೇಲ್ಭಾಗದಲ್ಲಿ ಅದು ಬಿಸಿಲಿಗೆ ಸ್ವಲ್ಪ ಒಣಗೋಗುತ್ತೆ. ಅದಕ್ಕೆ ಈ ಮಣ್ಣಿಂದನೇ ಸ್ವಲ್ಪ ಉಂಡೆ ಮಾಡ್ಕೊಂಡು ಅದನ್ನು ಕವರ್ ಮಾಡ್ಕೊತೀನಿ. ಇದೇನು ಇರೋದಿಲ್ಲ, ಅದು ಗಾಳಿಗೆ ಮಳೆಗೆಲ್ಲ ಹೊಟ್ಟೋಗುತ್ತೆ. ಅಟ್ಲೀಸ್ಟ್ ಈ ಸ್ಟೆಮ್ಗೆ ಜೀವ ಬರೋ ತನಕ ಆದರೂ ಇಲ್ಲಿ ಅಂದ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಗಣಿನೂ ಹಾಕ್ತಾರೆ, ಬಟ್ ಸಗಣಿ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ ಅಂತ ಲೆಕ್ಕಾಚಾರ ಅಷ್ಟೆ. ನನ್ನ ಕೈಗೆ ಏನು ಸಿಗುತ್ತೋ ಅದನ್ನು ಉಪಯೋಗಿಸ್ಕೊತಾ ಇದ್ದೀನಿ ಅಷ್ಟೆ. ಇದು ನಾನು ಪ್ರತಿಯೊಂದು ಬ್ರಾಂಚಸ್ಗೂ ಓಪನ್ ಇರೋ ಏರಿಯಾಗೆ ಕವರ್ ಮಾಡ್ಕೊತೀನಿ. ಇಷ್ಟೇ ನಾನು ಇದು ಮಾಡೋ ಸೌಕರ್ಯ, ಟ್ರೀಟ್ಮೆಂಟ್ ಅಷ್ಟೇ. ಇನಿಷಿಯಲ್ ಸ್ಟೇಜಸಲ್ಲಿ ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ. ಈಗ ಮಳೆಗಾಲ ಇರೋದ್ರಿಂದ ಅದು ಕೂಡ ಬೇಕಾಗಿಲ್ಲ ಅನಿಸುತ್ತೆ. ಇದಕ್ಕೆ ನಾನು ಯಾವುದೇ ರೀತಿಯ ಗೊಬ್ಬರವನ್ನು ಹಾಕೋದಿಲ್ಲ. ಇದೊಂದು ಕಾರ್ಡ್ ಜಾತಿಯ ಹೈಬಿಸ್ಕಸ್ ವೆರೈಟಿ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಟ್ರಾ ಕೇರ್ ಕೊಡ್ತಾ ಇಲ್ಲ. ಯಾಕಂದರೆ ಇದಾದಮೇಲೆ ಭೂಮಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈ ನೇಚರಿಂದ ಬರೋ ಸೌಕರ್ಯಗಳನ್ನೇ ಉಪಯೋಗಿಸ್ಕೊಂಡು ಅದು ಈ ಉಳಿವಿಗಾಗಿ ಹೋರಾಡಬೇಕು, ಅದನ್ನು ಚಿಗುರಿಂದಲೇ ಕಲಿಬೇಕು. ಹಾಗಾಗಿ ಇಷ್ಟೇ ನಾನು ಮಾಡೋ ಅಂಥದ್ದು. ಇಲ್ಲಿಂದ 4 ಪಾಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ವಿವಿಧ ಟ್ರಯಲ್ಸ್ ಮಾಡೋಕ್ಕೆ ಅಂತ. ಒಂದರಲ್ಲಿ ಸ್ಟೆಮ್ ಕಟ್ಟಿಂಗ್ಸ್ನ ಅಲೋವೆರಾ ಪೀಸ್ಗೆ ಇನ್ಸರ್ಟ್ ಮಾಡಿ ಅಲೋವೆರಾ ಪೀಸ್ ಜೊತೆನೇ ಮಣ್ಣೊಳಗೆ ಹಾಕ್ಕೊಂಡಿದ್ದೀನಿ. ಅದನ್ನ ಈ ಕವರಿಂದ ಕವರ್ ಮಾಡ್ಕೊತೀನಿ. ಸೆಕೆಂಡು ಅಲೋವೆರಾ ಪೀಸ್ ಜೊತೆಗೆ ಮಣ್ಣಿಗೆ ಹಾಕ್ಕೊಂಡಿನಿ, ಆದರೆ ಕವರ್ ಮಾಡಲ್ಲ. ಇನ್ನೆರಡು ತುಂಬ ಬ್ರಾಂಚಸ್ನ ಇಟ್ಕೊಂಡು ಡೈರೆಕ್ಟ್ ಹಾಗೆ ಸ್ಟೆಮ್ ಕಟ್ಟಿಂಗ್ನ ಮಣ್ಣು ಹಾಕೋತಾ ಇದ್ದೀನಿ. ಸೊ ಬನ್ನಿ ಇದಕ್ಕೆ ಕವರ್ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ ಕವರ್ನ ಫುಲ್ ಕವರ್ ಮಾಡಿಬಿಟ್ಟು ಇದನ್ನು ಒಂದು ಸನ್ಲೈಟ್ ಜಾಸ್ತಿ ಬೀಳ್ದಿರೋ ಒಂದು ಜಾಗಕ್ಕೆ ಇಡ್ತೀನಿ. ನೋಡೋಣ, ಒಂದು 4-5 ಡೇಸ್ ಆದಮೇಲೆ ಕವರ್ ತೆಗೆದು ನೋಡ್ತೀನಿ ಏನಾದರೂ ಚೇಂಜಸ್ ಹೊಸದಾಗಿ ಕಾಣಿಸ್ತಿದೆಯಾ ಅಂತ. ಸೊ ಇದು ನಾನು ಕೆಲವು ದಿನಗಳ ನಂತರ ಈ ರೀತಿ ಸ್ಟೆಮ್ ಕಟ್ಟಿಂಗ್ಸ್ನಲ್ಲಿ ಚಿಗುರು ಕಾಣುತ್ತೆ. ಇದಕ್ಕೊಂದು 3-4 ವೀಕ್ಸ್ ಆಗಿದೆ. ನಾನು ಹೊಸದಾಗಿ ಈಗ ಮಾಡಿದ್ದಂಥ ಸ್ಟೆಮ್ ಕಟ್ಟಿಂಗ್ಸ್ನ ರಿಸಲ್ಟ್ ನೋಡಬೇಕು ಅಂದರೆ ನೀವು ನನ್ನ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ವಿಡಿಯೋದಲ್ಲಿ ಎಲ್ಲನೂ ಕವರ್ ಮಾಡೋಕ್ಕೆ ಸಾಧ್ಯವಿಲ್ಲ. ಇದು ನಾನು ಆಗಲೇ ಪ್ರೀವಿಯಸ್ಲಿ ಮಾಡಿದಂಥ ಸ್ಟೆಮ್ ಕಟ್ಟಿಂಗ್ಸ್ನ ರಿಸಲ್ಟ್ನ ಈಗ ತೋರಿಸ್ತಾ ಇದ್ದೀನಿ. ನಾನು ಹಾಕಿದ್ದ ಎಲ್ಲ ಸ್ಟೆಮ್ ಕಟ್ಟಿಂಗ್ಸ್ನಲ್ಲೂ ರಿಸಲ್ಟ್ ಬಂದಿದೆ, ಚೆನ್ನಾಗೇ ಬಂದಿದೆ. ಆದರೆ ಒಂದು ಕಟ್ಟಿಂಗ್ ಮಾತ್ರ ಯಾಕೋ ಒಣಗೋಗಿದೆ, ಎಲೆಗಳು ಕೂಡ ಪೂರ್ತಿ ಡ್ರೈ ಆಗೋಗಿದೆ. ಸೊ ಅದಕ್ಕೆ ಯಾವುದೇ ಜೀವವಿಲ್ಲ ಅಂದ್ಕೊಂಡು ಅದನ್ನು ಪೂರ್ತಿ ತೆಗೆದು ತೋರಿಸ್ತಾ ಇದ್ದೀನಿ. ಇದೊಂದು ಕಾರ್ಡ್ ವೆರೈಟಿ ಆಗಿರೋದ್ರಿಂದ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತೇನೆ 80-90% ಸಕ್ಸಸ್ ರೇಟ್ ಇದೆ. ಬಟ್ ಹೈಬ್ರಿಡ್ ವೆರೈಟಿ ಸ್ಟೆಮ್ ಕಟ್ಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ರೀತಿ ನೀತಿನ ಪಾಲಿಸಲೇಬೇಕು. ಅವಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ ಹೈಬ್ರಿಡ್ ಸ್ಟೆಮ್ ಕಟ್ಟಿಂಗ್ಸ್ನೇ. ಇವು ನಾನು ಬಹಳ ಹಿಂದೆ ಮಾಡಿದ್ದು, 3-4 ಮಂತ್ಸ್ ಬ್ಯಾಕ್ ಮಾಡಿದ್ದು. ರಿಸಲ್ಟ್ಸ್ ಈ ರೀತಿ ಕಾಣ್ತಾ ಇದೆ. ತುಂಬ ಮೆಚ್ಯೂರ್ ಆಗಿದೆ, ಭೂಮಿಗೆ ಟ್ರಾನ್ಸ್ಫರ್ ಆಗೋಕ್ಕೆ ತುಂಬ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಟಿಫಿಕೇಶನ್